ವೈಜ್ಞಾನಿಕ ಸಂಶೋಧನಾ ಪರಿಷತ್ ಇಲ್ಲಿಗೆ ಪ್ರಾರಂಭವಾಗಿ 6 ವರ್ಷ ಆಯಿತು. ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು, ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರು, ಒಟ್ಟು ಟೋಟಲ್ 42,000 ಜನ ಸದಸ್ಯರನ್ನು ಈ ಪರಿಷತ್ ಹೊಂದಿದೆ. ಇಲ್ಲಿಯವರೆಗೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಉಮೇಶ್ ರವರು ಕಾರ್ಯಾಧ್ಯಕ್ಷರಾಗಿದ್ದರು. ಅವರ ಆರೋಗ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿರೋದ್ರಿಂದ ಅವರ ಮನಸ್ಸನ್ನು ಒಪ್ಪಿಗೆಯನ್ನು ತೆಗೆದುಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ತರಬಹಳ್ಳಿ ಮಂಜುನಾಥರವರನ್ನ ಆಯ್ಕೆ ಮಾಡಿದ್ದೀವಿ. ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ. ಇವತ್ತಿನಿಂದಲೇ ಅವರಿಗೆ ಜಿಲ್ಲಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡಿದೆ ಮತ್ತು ಆಯ್ಕೆಯೂ ಮಾಡಿದೆ. ಈ ನಿಟ್ಟಿನಲ್ಲಿ ಅವರು ಇವತ್ತಿಂದಲೇ ಕಾರ್ಯಪ್ರವೃತ್ತರಾಗಿ 4 ತಾಲೂಕುಗಳ ತಾಲೂಕು ಅಧ್ಯಕ್ಷರನ್ನ, ತಾಲೂಕು ಸಮಿತಿಯನ್ನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಸಮಿತಿಯನ್ನ ಆಯ್ಕೆ ಮಾಡಿ ನಮ್ಮ ಪರಿಷತ್ತಿಗೆ ಕಳಿಸ್ಕೊಡ್ಬೇಕು. ಇವತ್ತಿನಿಂದ ನಮ್ಮ ಪರಿಷತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ತರಬಳ್ಳಿ ಮಂಜುನಾಥರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ವತಿಯಿಂದ ಕರ್ನಾಟಕ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಉಳ್ಕಲ್ ನಟರಾಜ್ ಸರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿ ನನಗೆ ಈ ದಿನ ಕಾರ್ಯನಿರ್ವಹಿಸೋದಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಜವಾಬ್ದಾರಿಯನ್ನು ಯಾವುದೇ ರೀತಿಯ ಒಂದು ಕಳಂಕವಿಲ್ಲದೆ ಒಂದು ಶುದ್ಧವಾಗಿ ಇದನ್ನು ಸರಿಯಾದ ಒಂದು ಮಾರ್ಗದಲ್ಲಿ ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತೇಳಿ ನನಗೆ ಈ ಒಂದು ಅಧಿಕಾರವನ್ನು ಇಟ್ಕೊಬೋದು. ಇದು ಈ ಅಧಿಕಾರನೇ, ಈ ಜವಾಬ್ದಾರಿ ಅಂದರೆ ಒಂದು ಅಧಿಕಾರನೇ. ಕೊಟ್ಟಿರ್ತಕ್ಕಂಥ ಉಳ್ಕಲ್ ನಟರಾಜ್ ಸರ್ಗೂ ಅವರ ಕುಟುಂಬಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಅದಕ್ಕೆ ಒಂದು ಸ್ಫೂರ್ತಿಯಾಗಿ ನಮ್ಮ ಉಮೇಶ್ ಅಣ್ಣವರು, ಸುಲ್ಬೆಲೆ ಉಮೇಶ್ ಅಣ್ಣವರು ಜಿಲ್ಲಾಧ್ಯಕ್ಷರಾಗಿದ್ದರು. ನನಗೂ ಒಂದೊಳ್ಳೆ ಮಾರ್ಗದರ್ಶನ ಕೊಟ್ಟು ನನ್ನನ್ನು ಪ್ರೋತ್ಸಾಹ ಮಾಡಿ ಇದಕ್ಕೆ ಮೂಲ ಕಾರಣ ಹೇಳಬೇಕಂದ್ರೆ ಉಮೇಶ್ ಅಣ್ಣವರೇ. ಈ ಕ್ರೆಡಿಟ್ ಉಮೇಶ್ ಅಣ್ಣವರಿಗೆ ಹೋಗುತ್ತೆ. ಜವಾಬ್ದಾರಿಯಾಗಿ ಈ ಕಾರ್ಯವನ್ನು ಈ ಒಂದು ಇದರಲ್ಲಿ ನೆರವೇರಿಸ್ಕೊಂಡು ಹೋಗ್ತೀನಿ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ 2 ಮಾತನ್ನು